ಪಂಜಾಬ್ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು ಸಿಕ್ಕಿದೆ. ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಇನ್ಫ್ಯಾಕ್ಟ್ ಆರ್ಸಿಬಿ ಗೆಲುವಿನ ಸನಿಹದಲ್ಲಿದೆ ಅಂತ ಗೊತ್ತಾದಾಗಲೇ ಅಭಿಮಾನಿಗಳ ಸಂಭ್ರಮಾಚರಣೆ ಶುರುವಾಗಿತ್ತು. ಅದರಲ್ಲೂ ಇನ್ನು 2-3 ಎಸೆತ ಬಾಕಿ ಇರುವಂತೆಯೇ ವಿರಾಟ್ ಕೊಹ್ಲಿ ಮೈದಾನದಲ್ಲೇ ಭಾವುಕರಾಗ್ತಾರಲ್ಲ, ಆ ದೃಶ್ಯವನ್ನ ನೋಡಿ ಕೆಲವೊಂದಿಷ್ಟು ಅಭಿಮಾನಿಗಳು ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ಕೆಲವರು ಸೆಲೆಬ್ರೇಷನ್ ಅನ್ನ ಶುರು ಮಾಡಿಬಿಟ್ಟಿದ್ರು. ಇನ್ನು ಇವತ್ತು ಬೆಂಗಳೂರಿಗೆ ಆರ್ಸಿಬಿ ಟೀಮ್ ಬರ್ತಾ ಇದೆ. ಬೆಂಗಳೂರಲ್ಲಿ ಆರ್ಸಿಬಿ ವಿಕ್ಟರಿ ಪರೇಡ್ ನಡೆಯುತ್ತೆ. ವಿಧಾನಸೌಧದಿಂದ ಮಧ್ಯಾಹ್ನ 3 ಪರೇಡ್ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ವಿಜಯ ಯಾತ್ರೆಯನ್ನ ಮಾಡಲಾಗುತ್ತೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಆಟಗಾರರಿಗೆ ಸನ್ಮಾನ ಮಾಡುವಂತ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡಿಕೊಂಡಿದೆ. ಭಾರಿ ಸಂಖ್ಯೆಯಲ್ಲಿ ಫ್ಯಾನ್ ಸೇರುವಂತ ಸಾಧ್ಯತೆ ಇದೆ. ಯಾಕಂದ್ರೆ IPL ಫ್ರಾಂಚೈಸಿಗಳ ಪೈಕಿ ಆರ್ಸಿಬಿಗೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋದು. ಈ ನಿಟ್ಟಿನಲ್ಲಿ ಇನ್ನು ಕಪ್ ಗೆದ್ದ ಮೇಲೆ ಬಿಡ್ತಾರಾ ಸೆಲೆಬ್ರೇಷನ್ನೇ ನಾವು ನೋಡಿದ್ದೀವಿ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಟೀಮ್ ಬರುತ್ತೆ ಅಂತ ಹೇಳಿದಾಗ ಫ್ಯಾನ್ಸ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆಗಳಿರೋದ್ರಿಂದ ಪೊಲೀಸರು ಬೇಕಾದಂತ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಪರೇಡ್ ಸಾಗುವಂತ ಮಾರ್ಗದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಪರೇಡ್ ಸಾಗುವಂತ ಮಾರ್ಗದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಸಂಜೆ ಭಾರಿ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಇದೆ 3:30 ನಂತರ. ಇನ್ಫ್ಯಾಕ್ಟ್ 12 ಗಂಟೆ ನಂತರನೇ ಅಭಿಮಾನಿಗಳಿಗೆ ಅಲ್ಲಿ ಸ್ಟೇಡಿಯಂಗೆ ಪ್ರವೇಶ ಇದೆ ಅಂತ ಮಾಹಿತಿಗಳಿದೆ. ಅದು ಫ್ರೀನಾ ಅಥವಾ ಪಾಸ್ ಇರುತ್ತಾ ಅದ್ರ ಬಗ್ಗೆ ಕನ್ಫರ್ಮೇಷನ್ ಅನ್ನ ನಾವು ಕೊಡ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈ ಮೊಮೆಂಟ್ಗೋಸ್ಕರನೇ ಆರ್ಸಿಬಿ ಫ್ಯಾನ್ಸ್ ಇಷ್ಟು ವರ್ಷ ಕಾದಿದ್ದು. ಇವಾಗ ಬಿಡ್ತೀವಾ, ಸೆಲೆಬ್ರೇಷನ್ ಟೈಮ್ ನಮ್ದೆ. ಸೊ ಈ ನಿಟ್ಟಿನಲ್ಲಿ ಪರೇಡ್ ಯಾವ ಮಾರ್ಗದಲ್ಲಿ ಸಾಗಿ ಬರುತ್ತೆ, ಅಭಿಮಾನಿಗಳಿಗೆ ಫ್ರೀ ಇದೆಯಾ ಅಥವಾ ಪಾಸ್ ಏನಾದರೂ ಇದೆಯಾ, ಪೊಲೀಸ್ ಭದ್ರತೆ ಹೆಂಗಿದೆ? ಶರ್ಮಿತಾ, ಖಂಡಿತವಾಗ್ಲೂ ಸುಮಾರು ಈ ಒಂದು ಸಂಭ್ರಮಕ್ಕೆ 18 ವರ್ಷಗಳು ಕಾಯ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ನಿನ್ನೆ ಏನೊಂದು RCB ಕಪ್ಪನ್ನು ಗೆದ್ದಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರ್ತೀವಿ. ಈಗಾಗಲೇ ಬಂದೋಬಸ್ತನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ಬೆಳಗ್ಗೆನೆ ಬಂದು ಕೆಲವರು ವಿಸಿಟನ್ನು ಮಾಡಿರ್ತಕ್ಕಂಥದ್ದು. ಚಿನ್ನಸ್ವಾಮಿಯ ಸ್ಟೇಡಿಯಂನ ಅಧಿಕಾರಿಗಳೇನು ಹೇಳ್ತೀವಿ ಅವರಾಗಲೇ ಈಗಾಗಲೇ ಬಂದು ಮೈಕ್ಗಳನ್ನೆಲ್ಲವನ್ನು ಕೂಡ ಹಾಕಿಸಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಮಧ್ಯಾಹ್ನ 2:15 ಬೆಂಗಳೂರಿಗೆ ಆಗಮಿಸ್ತಾರೆ, ಏರ್ಪೋರ್ಟ್ಗೆ ಆಗಮಿಸ್ತಾರೆ ತಂಡ. ಅದಾದ ನಂತರ 3:15 ವಿಧಾನಸೌಧಕ್ಕೆ ಆಗಮಿಸ್ತಾರೆ. 3:30ಯಿಂದ ಸುಮಾರು 1 ಗಂಟೆಗಳಾದರೂ ಆಗ್ಬೋದು ಅಭಿಮಾನಿಗಳ ಒಂದು ಸಂಭ್ರಮಾಚರಣೆ, 2 ಗಂಟೆಗಳಾದರೂ ಆಗ್ಬೋದು. ಆ ರೀತಿಯಾಗಿ ಒಂದು ಪೆರೇಡ್ ಸಂಭ್ರಮಾಚರಣೆ ಒಂದು ಪೆರೇಡನ್ನು ಮಾಡಿಕೊಂಡು ವಿಧಾನಸೌಧದಿಂದ ಈ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರ್ತಕ್ಕಂಥದ್ದು ತಂಡ. ಜೊತೆಗೆ ಈಗಾಗಲೇ ಒಳಗಡೆ ಕೂಡ ಕೆಲವು ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅನ್ಬಾಕ್ಸ್ ಈವೆಂಟನ್ನು ಏನು ಮಾಡಿದ್ರು ಆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ಕ್ಲಬ್ ಮೆಂಬರ್ಸ್ ಯಾರಿಗೂ ಕೂಡ ಒಳಗಡೆ ಅಲೋ ಮಾಡ್ದಿರಾ ಆ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಬರೋದಾದರೆ ಬಂದೋಬಸ್ತ್ ವಿಚಾರವಾಗಿ ಹೇಳೋದಾದರೆ ಸುಮಾರು 3 ಜನ DCPಗಳು ಹಾಗೂ 12ಕ್ಕೂ ಹೆಚ್ಚು ಜನ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲರೂ ಸಹ ಈಗಾಗಲೇ ಬಂದೋಬಸ್ತ್ಗೆ ಸಿದ್ಧತೆಯನ್ನು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ರಸ್ತೆಯನ್ನು ನಾವೇನು ತೋರಿಸ್ತಾ ಇದ್ದೀವಿ, ಕಬ್ಬನ್ ಪಾರ್ಕ್ ಟುವರ್ಡ್ಸ್ ವಿಧಾನಸೌಧ ರಸ್ತೆ ಅಥವಾ ರಾಜಭವನ ರಸ್ತೆಯನ್ನು ಕರಿತೀವಿ. ಈ ರಸ್ತೆಯನ್ನು ಒಂದು ಮಟ್ಟಿಗೆ ಅಂದರೆ 3:30ಯಿಂದ ಸುಮಾರು 5 ಗಂಟೆವರೆಗೂ ಕೂಡ ಬಂದನ್ನು ಮಾಡಲಾಗ್ತಾ ಇರ್ತಕ್ಕಂಥ ತಂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ತಲುಪೋವರೆಗೂ ಕೂಡ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ RCB ಫ್ಯಾನ್ಸ್ ಅಂದರೆ ದೇಶದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ಗಳನ್ನು ಹೊಂದಿರತಕ್ಕಂಥ ತಂಡ ಅಂದರೆ ಅದು RCB ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಸುಮಾರು 10ರಿಂದ 11 ಗಂಟೆಗೆ ಒಳಗಡೆ ಬಿಡುವಂಥ ಅಭಿಮಾನಿಗಳಿಗೆ ಫ್ರೀ ಎಂಟ್ರಿ ಇರುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಯಾವುದೇ ರೀತಿಯ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ, ಆದರೆ ಇಲ್ಲಿನ ಕೆಲವು ಅಧಿಕಾರಿಗಳು ಹೇಳೋ ಪ್ರಕಾರ ಫ್ರೀ ಎಂಟ್ರಿ ಇರುವಂಥ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪೊಲೀಸರ ವಿಭಾಗಕ್ಕೆ ಬರೋದಾದರೆ ಸಂಚಾರಿ ಪೊಲೀಸರು CTO ಜಂಕ್ಷನ್ ಆಗಿರ್ಬೋದು, ಜೊತೆಗೆ ಕಾಫಿ ಬೋರ್ಡ್ ಜಂಕ್ಷನ್ ಆಗಿರ್ಬೋದು, ಅದೆಲ್ಲವೂ ಕೂಡ ಬಂಧನ ಮಾಡಿ ಅಭಿಮಾನಿಗಳ ಒಂದು ಸಂಭ್ರಮಾಚರಣೆಯಿಂದ ತಂಡವನ್ನ ನೇರವಾಗಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡ್ಬರ್ತಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ 2 ಬಾರಿ ಪೊಲೀಸರು ಕೂಡ ಬಂದು ಹೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸಾಕಷ್ಟು ಜನ ಆ ಒಂದು ಟೀಮ್ನ ಬರಮಾಡಿಕೊಳ್ಳಲು ಕೂಡ ಸಿದ್ಧತೆಯನ್ನು ಮಾಡ್ಕೊತಕ್ಕಂಥದ್ದು. ಬೆಂಗಳೂರು ನಗರದ ಮೂಲೆ ಇಂದ ಕೂಡ RCB ತಂಡಕ್ಕೆ ಶುಭ ಕೋರಕ್ಕೆ ಏನು ಯುವಕರ ಒಂದು ತಂಡ ಆಗಿರ್ಬೋದು, ಜೊತೆಗೆ ಕೆಲವು ಕ್ಲಬ್ ಮೆಂಬರ್ಸ್ಗಳಾಗಿರ್ಬೋದು, ಖಾಸಗಿ ಕ್ಲಬ್ ಮೆಂಬರ್ಸ್ಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದು ಅವರಿಗೆ ಒಂದು ಹೂವಿನ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಒಳಗಡೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರ್ತಕ್ಕಂಥ. ಯಾಕೆಂತ ಹೇಳಿದ್ರೆ ಎಲ್ಲ ರೀತಿಯ ಸಿದ್ಧತೆಗಳು, ರೆಡ್ ಕಾರ್ಪೆಟ್ ಮ್ಯಾಟ್ ಅನ್ನು ಹಾಕಿ ಒಂದು ತಂಡವನ್ನು ಬರಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಸೆಂಟ್ರಲ್ DCP ಎನ್ ಶೇಖರ್ ಅಂತ ಏನಿದ್ದಾರೆ ಅವರು ಕೂಡ ಬಂದು ವಿಸಿಟ್ ಮಾಡುವಂಥ ಸಾಧ್ಯತೆಗಳು ಕೂಡ, ಸ್ಟೇಡಿಯಂಗೆ ವಿಸಿಟ್ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಅದನ್ನ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಚಂದ್ರ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.